ಹುಬ್ಬಳ್ಳಿಯಲ್ಲಿ ನಾಯಿ ಹಾವಳಿ ನಿಯಂತ್ರಣಕ್ಕೆ ಹೊಸ ಪ್ಲಾನ್. ನಾಯಿ ನಿಯಂತ್ರಣಕ್ಕೆ ಕುಂಕುಮ ನೀರಿನ ಮೊರೆ ಹೋದ ಜನ. ಹುಬ್ಬಳ್ಳಿಯಲ್ಲಿ ನಿತ್ಯ ಒಂದಲ್ಲ ಒಂದು ಕಡೆ ನಾಯಿ ಕಡಿತ ಆಗ್ತಾ ಇದೆ. ಬೀದಿ ನಾಯಿಗಳ ಹಾವಳಿಗೆ ಬಚ್ಚಿ ಬಿದ್ದುಬಿಟ್ಟಿದ್ದಾರೆ ಹುಬ್ಬಳ್ಳಿಯ ಜನತೆ. ಹೀಗಾಗಿ ಕುಂಕುಮ ನೀರಿನ ಮೊರೆ ಹೋಗ್ತಾ ಇದ್ದಾರೆ ಜನ. ಹುಬ್ಬಳ್ಳಿಯಲ್ಲಿ ಎಲ್ಲೆಡೆ ರಾರಾಜಿಸ್ತಾ ಇರುವಂತಹ ಕುಂಕುಮ ನೀರಿನ ಬಾಟಲ್ಗಳನ್ನ ಗೇಟ್ಗೆ ನೇತು ಹಾಕಿದ್ದಾರಂತೆ ಜನ. ಪೊಲೀಸ್ ಠಾಣೆ, ಸರ್ಕಾರಿ ಕಚೇರಿ, ಮನೆ ಮುಂದೆನೂ ಕೂಡ ಬಾಟಲ್ಗಳು ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಮನೆಗಳ ಬಳಿ ಬಾಟಲ್ ಕಟ್ಟಿದ್ದವರಿಗೆ ನಾಯಿ ಕಟ್ಟದಿಂದ ಮುಕ್ತಿಯಂತೆ. ಸಮೂಹ ಸನ್ನಿಯಂತೆ ಹಬ್ಬಿದ ಕುಂಕುಮ ನೀರಿನ ವಿಚಾರ. ಕೆಂಪು ನೀರನ್ನ ಕಂಡ ಕೂಡಲೇ ನಾಯಿ ಎದ್ನೋ ಬಿದ್ನ ಅಂತ ಓಡೋಗ್ತಾ ಇದೆ ಅಂತ. ಇದ್ಯಾವುದೋ ಹೊಸ ಲಾಜಿಕ್. ಸುಮಾರು ಕಡೆ ಈ ತರ ನಾಯಿ ಕಚ್ಚೋದು, ನಾಯಿ ಅಟ್ಯಾಕ್ ಆಗ್ತದೆ. ಅಲ್ಲೆಲ್ಲ ಇನ್ನೂ ಗೊತ್ತಾಗಿಲ್ಲ ಕುಂಕುಮದ ನೀರು ಬಾಟ್ಲು ಹಾಕೋದು. ಇಲ್ಲಿ ಯಾರೋ ಕಂಡಿಡ್ಕೊಬಿಟ್ಟಿದ್ದಾರೆ. ಅದು ಒಬ್ರು ಮನೇಲಿ ಹಾಕಿದ್ದಾರೆ. ಆಮೇಲೆ ಒಂದು ಏರಿಯಾ, ಆಮೇಲೆ ಇನ್ನೊಂದು ಏರಿಯಾ, ಆಮೇಲೆ ಪೊಲೀಸ್ ಠಾಣೆ, ಆಮೇಲೆ ಸರ್ಕಾರಿ ಕಚೇರಿಗಳು, ಎಲ್ಲ ಕಡೆ ಸಮೂಹ ಸನ್ನಿತರ. ನಾಯಿ ಯಾಕೆ ಕುಂಕುಮದ ನೀರಿನ ಬಾಟಲ್ ನೋಡಿ ಓಡೋಗ್ತಿದ್ಯೋ ಗೊತ್ತಿಲ್ಲ. ಅದ್ಯಾವುದೋ ಇದು ಹೊಸ ಟೆಕ್ನಿಕ್ ಕಂಡು ಇಟ್ಕೊಬಿಟ್ಟಂಗೆ ಕಾಣಿಸ್ತಾ ಇದೆ. ಏನೋ ಒಟ್ನಲ್ಲಿ ನಾಯಿಯಿಂದ ಪಾರಾದ್ರೆ ಸಾಕು ಅನ್ನೋ ಪರಿಸ್ಥಿತಿ. ಎಷ್ಟು ದಿನ ಅಂತ ಹಿಂಗೆ ಹೆದರ್ಕೊಂಡು ಜೀವನ ಮಾಡೋದು ನಾಯಿಗೋಸ್ಕರ. ಯಾವುದೋ ಒಂದು ಮೂಲದಿಂದ ನಾಯಿ ಬರದೇ ಇದ್ರೆ ಸಾಕು, ನಾಯಿ ಕಚ್ಚದೇ ಇದ್ರೆ ಸಾಕು. ಕುಂಕುಮದ ನೀರಿನ ಬಾಟಲ್ಗಳನ್ನ ಗೇಟ್ ನೇತು ಹಾಕೋದಂತೆ. ಅದನ್ನ ನೋಡಿ ನಾಯಿ ಬರಲ್ಲಂತೆ, ನಾಯಿ ಓಡೋಗತ್ತಂತೆ. ಎಲ್ಲರ ಮನೇಲೂ ಇದೇ ಥರದ ಪರಿಸ್ಥಿತಿ ಇದೆ. ನೀವು ನೋಡಿ, ಕುಂಕುಮದ ನೀರಿನ ಬಾಟಲ್ ನೋಡ್ತಾ ಇದ್ದೀರಲ್ಲ, ಕಿಟಕಿ ಹತ್ರ ನೇತು ಹಾಕಿದ್ದಾರೆ, ಗೇಟ್ ಹತ್ರ ನೇತು ಹಾಕ್ತಾರಂತೆ. ಹಿಂಗೆ ಅದನ್ನ ನೋಡಿ ನಾಯಿ ಓಡೋಗುತ್ತಂತೆ. ನೋಡಿ ಇಲ್ಲಿ ಎರಡೂ ಕಡೆನೂ ಬಾಗಿಲಿಗೆ ಹಾಕಿದ್ದಾರೆ. ಈಗ ನಾಯಿ ಯಾಕೆ ಓಡೋಗುತ್ತೆ ಅರ್ಥ ಆಗ್ತಾ ಇಲ್ಲ. ಯಾವುದೋ ಹೊಸ ಲಾಜಿಕ್ ಇದು, ತಿಳ್ಕೊಳ್ಬೇಕಾಗತ್ತೆ. ಬೇರೆ ಬೇರೆ ಕಡೆಯಲ್ಲಿ ಉಪಯೋಗಕ್ಕೆ ಬರ್ಬೋದು. ಏನು ದುಡ್ಡೇನು ಹೆಚ್ಚೇನು ಖರ್ಚಾಗಲ್ವಲ್ಲ. ಸೊ ಹಿಂಗೋ ನಾಯಿ ಒಂದು ಬರಬಾರ್ದು, ಕಚ್ಚಬಾರ್ದು ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಏನೋ ಹೊಸ ಟ್ರಿಕ್ಸ್ ಕಂಡು ಇಟ್ಕೊಬಿಟ್ಟಿದ್ದಾರೆ ಹುಬ್ಬಳ್ಳಿಲಿ. ಕುಂಕುಮದ ನೀರನ್ನ ಕಟ್ಟಿದ್ರೆ ನಾಯಿ ಬರಲ್ಲ ಅಂತ. ಏನ್ ಕತೆ ಇದು? ನೀತಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗಾಗಲೇ ನಾಯಿಗಳ ಸಂತಾನಹರಣ ಚಿಕಿತ್ಸೆ ಮಾಡ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಅಂದ್ರೆ 3 ಹಂತಗಳಲ್ಲಿ ಸಂತಾನ ಚಿಕಿತ್ಸೆ ಮಾಡಬೇಕು ಅಂತ ಹೇಳಿ ಈಗ ಬರೋಬ್ಬರಿ 2 ಕೋಟಿ ರೂಪಾಯಿ ವೆಚ್ಚವನ್ನ ಖರ್ಚು ಮಾಡ್ಲಿಕ್ಕೆ ಮಹಾನಗರ ಪಾಲಿಕೆ ಮುಂದಾಗ್ತಾರೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ನಾಯಿಗಳ ಹಾವಳಿ ಇವತ್ತು ಅವಳಿ ನಗರದಲ್ಲಿ ನಿಲ್ಲುತ್ತಿಲ್ಲ. ಯಾವ ಮಟ್ಟಿಗೆ ನಾಯಿಗಳ ಹಾವಳಿ ಅಂತಂದ್ರೆ ಇಡೀ ಅವಳಿ ನಗರವನ್ನೇ ಒಂದು ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಇಲ್ಲದ್ರೆ ಇತ್ತೀಚೆಗಷ್ಟೇ ಹುಬ್ಬಳ್ಳಿಯ ಒಂದು ಇಸ್ಲಾಂಪುರ್ ಏರಿಯಾದಲ್ಲಿ ನಡೆದಿತ್ತು. ಈ ಘಟನೆ ಮಾತ್ರ ಮುನ್ನವೇ ಇಲ್ಲಿಂದ್ರೆ ಮೇಲಿನ ಮೇಲೆ ಮತ್ತಷ್ಟು ಅದೆಷ್ಟೋ ಘಟನೆಗಳು ನಡೆದವು. ಆದ್ರೆ ಇದರಿಂದ ಇವತ್ತು ಮತ್ತೊಂದು ದಾರಿಯನ್ನ ಹುಡುಕ್ಬೇಕು ನಾಯಿಗಳ ಹಾವಳಿಯಿಂದ ಅಂತೇಳಿ ಇವತ್ತು ಅವಳಿ ನಗರ ಜನತೆ ಮುಂದಾಗಿದೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಏನು ವೇಸ್ಟ್ ಬಾಟಲ್ಗಳು ಇರ್ತವೆ, ಅಂದ್ರೆ ಈ 1 ಲೀಟರ್ ಅರ್ಧ ಲೀಟರ್ ಏನು ಬಾಟಲ್ಗಳು ಇರ್ತವೆ, ಆ ಬಾಟಲಿಗಳ ನೀರಲ್ಲಿ ಇಲ್ಲಿ ಅಂತಂದ್ರೆ ಒಂದು ಕುಂಕುಮ ನೀರನ್ನ, ಆ ಕುಂಕುಮ ಮಿಶ್ರಿತ ನೀರನ್ನ ಹಾಕ್ತಾರೆ. ಆ ಕೆಂಪು ಮಣ್ಣು ಹಾಕುವುದರಿಂದ ಆ ಕೆಂಪು ಮಿಶ್ರಿತ ಏನಾಗುತ್ತೆ, ಆ ಕೆಂಪು ಮಿಶ್ರಿತ ನೀರು ಆಗೋದ್ರಿಂದ ನಾಯಿಗಳು ಅದಕ್ಕೆ ಭಯಭೀತರಾಗ್ತಾರೆ. ಆ ಕಡೆ ಸುಳಿಯುವುದಿಲ್ಲ. ಅದೇ ಒಂದು ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬರೂ ಇಲ್ಲಿದ್ರೆ ಅವಳಿ ನಗರದಲ್ಲಿ ಪ್ರತಿಯೊಂದು ಮನೆ ಗೇಟ್ಗಳಿಗೂ ಇವತ್ತು ನಮಗೆ ಈ ಒಂದು ನಾಯಿಗಳ ಒಂದು ಏನು ಹಾವಳಿ ಮತ್ತು ನಾಯಿಗಳ ದಾಳಿ ತಪ್ಪಿಸ್ಕೋಬೇಕು ಅಂತೇಳಿ ಆ ಒಂದು ಕುಂಕುಮ ಬಾಟಲ್ ನೇತಾಡೋದು ನಮಗೆ ಇಲ್ಲಿ ಕಾಣಿಸ್ಕೊ ಬರ್ತದೆ. ಇದು ಹೊರತು ಸಹ ಇಲ್ಲಿದ್ರೆ ಸರ್ಕಾರಿ ಇಲಾಖೆಯ ಅಂದ್ರೆ ಇವತ್ತು ಸಾರ್ವಜನಿಕರು ಬೇರೆ, ಸರ್ಕಾರಿ ಇಲಾಖೆ ಕಚೇರಿಗಳಿಗೂ ಸಹ ಇಲ್ಲಿ ಅಂದ್ರೆ ಕೆಂಪು ಬಾಟಲ್ಗಳು ಇವತ್ತು ನಮಗೆ ಕಾಣಿಸಿರ್ತವೆ. ಮತ್ತು ಅಷ್ಟೇ ಅಲ್ಲ ಸಹಿತ ಎಲ್ಲಿ ನಾಯಿಗಳು ಇವತ್ತು ಗಲೀಜು ಮಾಡ್ತಿರ್ತವೆ, ಆ ಗಲೀಜು ಮಾಡುವಂತಹ ಪ್ರದೇಶದಲ್ಲಿಯೂ ಸಹ ಇಲ್ಲಿ ಅಂದ್ರೆ ಆ ಸ್ಥಳೀಯರು ಕೂಡಿ ಒಂದು ನಾಯಿಗೆ ಹಾವಳಿ ಅಂತ ತರಲಿಕ್ಕೆ ಆ ಗಲೀಜನ್ನ ತಡಿಬೇಕು ಮತ್ತು ನಾಯಿ ಗುಂಪಾಗಿ ಹಿಂದಾಗಿ ನಾಯಿಗಳು ಬರ್ತವೆ, ಆ ಹಾವಳಿಗಳನ್ನ ತಪ್ಪಿಸ್ಬೇಕು ಅಂತೇಳಿ ಈ ಬಾಟಲ್ಗಳನ್ನ ಕಟ್ತದೆ. ಇದ್ರ ಒಂದೇ ಒಂದು ಕಾರಣ ಏನು ಅಂತಂದ್ರೆ ಆ ಕೆಂಪು ಬಾಟಲ್ಗಳನ್ನ ನೋಡಿದ್ರೆ, ಅದು ರಾತ್ರಿ ಸಮಯದಲ್ಲಿ ಕೆಂಪು ಬಾಟಲ್ ನೋಡಿದ್ರೆ ಅದು ಹೊಳೆಯುತ್ತೆ. ಹೀಗಾಗಿ ಅಲ್ಲಿ ಏನೋ ಇದೆ ಅಂತೇಳಿ ನಾಯಿಗಳು ಆ ಕಡೆ ಬರೋದಿಲ್ಲ. ಅದೇ ಒಂದು ಕಾರಣಕ್ಕೆ ಇವತ್ತು ಎಲ್ಲರೂ ಸಹ ಇಲ್ಲಿ ಅಂದ್ರೆ ಕೆಂಪು ಬಾಟಲ್, ಅದರಲ್ಲಿ ಇವತ್ತು ಆ ಕೆಂಪು ಕುಂಕುಮ ಏನಿದೆ ಆ ಕುಂಕುಮಗಳನ್ನ ಹಾಕಿ ನೀರಲ್ಲಿ ಮೆತ್ತಾಡುವಂತಹ ಬಾಟಲ್ಗಳ ಮರೆಗೆ ಇವತ್ತು ಅವಳಿ ನಗರ ಜನತೆ ಹೋಗ್ತಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಅಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.